ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ಶಿಷ್ಯ, ಏನ್ ಸಮಾಚಾರ? ಮನೇಲಿ ಎಲ್ಲ ಓಕೆನಾ? ನಿನಗೆ ಗೊತ್ತಲ್ಲ ಗುರುವೆ, ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಸರಿ ಮಾಡ್ತಾಳೆ. ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು ಆಯ್ತಾ? ಅಯ್ಯೋ ಆರಾಮಲ್ಲ, ನಾನಿವತ್ತು ರೆಕ್ಕೆ ಬಿಚ್ಚಿರೋ ಹಕ್ಕಿ ತರ ಹಾರಾಡ್ತಿದ್ದೀನಿ. ಗುರುವೆ ಖುಷಿಯಾಗಿದ್ಯಾ? ಅಂಥದ್ದೇನಾಯ್ತು? ಅಣ್ಣನ ಮನೇಲಿ ಏನೇ ಸಮಸ್ಯೆ ಬಂದ್ರು ಅದನ್ನೆಲ್ಲ ನೋಡ್ಕೊಳಕ್ಕೆ ಅದಕ್ಕೆ ಇದ್ದಾಳೆ ಅಂತ ಒಂದು ಸಮಾಧಾನ ಇತ್ತು. ಆದ್ರೆ ಇವತ್ತು ನಂಗೆ ನಮ್ಮ ಮನೇಲಿ ನಿಧಿ ಸಿಕ್ಕಷ್ಟೇ ಖುಷಿಯಾಗೋಗಿದೆ. ಏನಾಯ್ತು ಗೊತ್ತಾ? ಸೀನಾ ನನ್ನ ಪರವಾಗಿ ಅತ್ತೆ ಹತ್ರನೇ ವಾದ ಮಾಡ್ಬಿಟ್ಟ. ಅದನ್ನ ನೋಡಿ ಕೇಳಿ ನಂಗೆ ಎಷ್ಟು ಖುಷಿ ಆಗೋಯ್ತು ಅಂದ್ರೆ ಈ ವಿಷಯ ಯಾರ ಹತ್ರನಾರು ಹೇಳ್ಬೇಕಲ್ಲಪ್ಪ ಅಂತ ಅನಿಸ್ತು. ನನ್ನ ವಿಷಯ ಎಲ್ಲ ಗೊತ್ತಿರೋದು ನಿಂಗೊಬ್ಳಿಗೆ ಅಲ್ವಾ, ಅದಕ್ಕೆ ನಿಂಗೆ ಫೋನ್ ಮಾಡ್ಬಿಟ್ಟೆ. ನಿಜವಾಗ್ಲೂ ಗುರುವೆ, ಮೊದಲು ಮಾಕಳವ ನಮಗೆ ಕಷ್ಟ ಕೊಡ್ತಾಳೆ, ಆ ಕಷ್ಟ ನಮ್ಮನ್ನ ನುಂಗುತ್ತೆ ಅನ್ನೋಷ್ಟು ಭಯ ಬೀಳಿಸ್ತಾಳೆ. ಆಮ್ಯಾಕೆ ಆ ಕಷ್ಟ ಎಲ್ಲ ಕರಗಿಸಿ ತನ್ನ ಮಡ್ಲಿಗೆ ಹಾಕತ್ತಾಳೆ. ಅಣ್ಣನ ಮನೆಗೆ ಬಂದಿರೋ ಈ ಕಷ್ಟ ಕರಗಿಸ್ಬಿಡ್ಲಿ ಅನ್ನೋದೊಂದೇ ನನ್ನ ಆಸೆ. ಆದ್ರೂ ಶಿಷ್ಯ, ಅಮ್ಮ ಅನ್ನೋಳು ಕಾಲಿಟ್ರೆ ಎಲ್ಲ ದರಿದ್ರ ಎಲ್ಲ ಹಾಳಾಗೋಗುತ್ತೆ ಅಂತ ಅಂತಿದ್ರಲ್ಲ. ಆದ್ರೆ ಇವಾಗ ನೋಡು, ನನ್ನ ಮಕ ಕಂಡ್ರೇನೆ ಆಗದೆ ಇರೋ ಸೀನಾ ನನ್ನ ಪ್ರೀತಿಸ್ತಾನೆ ಅಂದ್ರೆ ಅದು ನಂಬೋ ಮಾತಾ? ಇದೆಲ್ಲ ಅಮ್ಮನ ಕಾಲ್ಗುಣದಿಂದನೇ ಆಗಿರೋದಲ್ವಾ? ಗುರುವೆ, ಇದೇ ಕೊನೆ. ಇನ್ನೊಂದು ಕಿತ್ತ ಅವಳು ನಮ್ಮ ಅಂತ ಕರಿಬೇಡ. ನಿನ್ ತಮ್ಮ ಅಂತೀನಿ, ಇಡು ಫೋನು. ಅಯ್ಯೋ ನಾನು ಹಂಗಲ್ಲ ಶಿಷ್ಯ ಹೇಳಿದ್ಕೆ. ಇಡ್ತೀನಿ. ಅವಳನ್ನ ಯಾವತ್ತು ನಮ್ಮ ಅಮ್ಮ ಆಗಕ್ ನಾನು ಬಿಡಲ್ಲ. ಅಣ್ಣನೇ ಯಾವತ್ತಿದ್ರು ನಮ್ಗಮ್ಮ. ಅಮ್ಮ, ನಿನ್ ಬಗ್ಗೆ ಇವ್ರಿಗೆಲ್ಲ ಇನ್ನೂ ಏನೂ ಗೊತ್ತೇ ಇಲ್ಲ. ನಿನ್ನ ತುಂಬಾ ಹತ್ರದಿಂದ ನೋಡಿ ನಿನ್ ಮಡ್ಲಲ್ಲಿ ಸಿಕ್ಕಿರೋ ನೆಮ್ಮದಿನ ಅನುಭವಿಸಿರೋದು ನಾನು. ನಿನ್ನ ಒಪ್ಕೊಂಡೇ ಒಪ್ಕೋತಾರೆ ಅಂತ ಸೀನನೇ ಬದಲಾಗಿದ್ದಾನಂತೆ. ಇನ್ ನಮ್ಮನೆಯವ್ರು ಬದಲಾಗಲ್ವಾ? ಬದಲಾಗ್ತಾರೆ, ನಿನ್ನ ಒಪ್ಕೋತಾರೆ, ಬದಲಾಗೇ ಆಗ್ತಾರೆ. ನೋಡ್ತಾ ಇರು. ನಿಮ್ಮ ಮಾವನ ಒಪ್ಪಿಗೆ ತಗೊಂಡೆ ಈ ಮದುವೆ ಮಾಡಬೇಕು ಅನ್ನೋದಾದ್ರೆ ರತ್ನನ್ ಮದುವೆನ ಮರ್ತ್ಬಿಡಪ್ಪ. ಮಾವ, ಏನಾಯ್ತು? ಏನಾಯ್ತು ಅಂತ ಕೇಳ್ತಿದ್ಯಪ್ಪ? ಅತ್ತೆಯರು ಫೋನ್ ಮಾಡಿ ಈ ಮದ್ವೆನ ಮರ್ತ್ಕೊಂಡ್ಬಿಡು ಅಂದ್ರು. ಮಾವನ್ ಒಪ್ಸಿ ಈ ಮದ್ವೆ ಆಗ್ಬೇಕು ಅಂದ್ರೆ ಈ ಮದ್ವೆ ಸಾಧ್ಯನೇ ಇಲ್ಲಪ್ಪ ಅಂದ್ಬಿಟ್ರು. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ನನ್ನ ತಂಗಿ ಮಕ್ಕನ ನೋಡಕ್ಕಾಯ್ತಿಲ್ಲ ಪಾರು. ಯಾಕೋ ನಿನ್ ಜೀವನದಾಗೆ ಹಿಂಗೆಲ್ಲ ಆಯ್ತದೆ. ಮಾವ, ಸಮಾಧಾನ ಮಾಡ್ಕೊ ಮಾವ. ನೀನು ಹಿಂಗೆ ಆಘಾತ ಮಾಡ್ಕೊಂಡು ಕೂತ್ರೆ ಸಮಸ್ಯೆ ಬಗೆಹರಿಯಲ್ಲ ಮಾವ. ತಾಳ್ಮೆಯಿಂದ ಯೋಚನೆ ಮಾಡಬೇಕು. ತಾಳ್ಮೆ? ಯಾವ ತಾಳ್ಮೆ ಬಗ್ಗೆ ಮಾತಾಡ್ತಿದ್ಯಾ ಪಾರು? ಈಟೆಲ್ಲ ಆಗಿದ್ರು ಇನ್ನು ಹೆಂಗ್ಸನ್ ನಾನು ಮನೇಲಿ ಹಿಡ್ಕೊಂಡಿದ್ದೀನಲ್ಲ, ಆ ತಾಳ್ಮೆ ಬಗ್ಗೆ ಮಾತಾಡ್ತಿದ್ಯಾ? ನಮ್ ಜೀವನನೇ ನಾಶವಾಗೋಯ್ತಿದ್ರು, ನಾವು ಈಟೆಲ್ಲ ಪಾಡ್ಪಟ್ಟಿದ್ರು. ಇವತ್ತು ಈಟೊಂದು ಇವಳಿಂದ ಆಗಿದ್ರು. ನಮ್ಮನ್ನ ಯಾಕೆ ಬಿಟ್ಟೋದೆ, ನಮ್ಮನ್ನ ಅನಾಥ ಮಾಡಿ ಯಾಕೆ ಹೊಂಟೋದೆ ಅಂತ ಇವತ್ತಿಗೂ ನಾನು ಕೇಳಿಲ್ವಲ್ಲ. ಆ ತಾಳ್ಮೆ ಬಗ್ಗೆ ಕೇಳ್ತಿದ್ದೆ ನೀನು.
ರಾಣಿ, ನಾನು ಹೇಳಿದ ಕೆಲಸ ನೆನಪಿಂದ ಆ ಮಾತ್ರನ್ನ ಎಸ್ತಿದ್ಯಾ ತಾನೆ? ಓ ಬಿಸಾಕಿವ್ನಿ ಅದಕ್ಕೆ. ಒಳ್ಳೇದಾಯ್ತು. ಆ ಮಾತ್ರೆ ಶತ್ರು ಕೈಗೂ ಸಿಗಬಾರ್ದು ರಾಣಿ. ನಿಧಾನವಾಗಿ ಮನುಷ್ಯರನ್ನ ಕೊಲ್ತಾ ಬರುತ್ತೆ ಆ ಮಾತ್ರೆ. ಬುಡಿ ಅದಕ್ಕೆ, ಅದನ್ನು ಬಿಸಾಕಿದ್ಮೇಲೆ ಅದ್ರ ಬಗ್ಗೆ ತಿಳ್ಕೊಂಡು ಏನು ಮಾಡುಮ? ಹೌದು. ಸರಿ, ಮನುಗೌಡ್ರಿಗೆ ಬೇರೆ ಮಾತ್ರೆ ಕೊಡಬೇಕಿತ್ತಲ್ಲ, ಆ ಮಾತ್ರೆ ತರಿಸಿದ್ದೀನಿ. ಅದು ತುಂಬ ಒಳ್ಳೆ ಮಾತ್ರೆ ರಾಣಿ. ಅದನ್ನು ಕೊಡು, ಎಲ್ಲ ಸರಿ ಹೋಗುತ್ತೆ. ಮನುಗೌಡ್ರಿಗೆ ಎಷ್ಟು ವರ್ಷದಿಂದ ಆ ವಿಷಯದ ಮಾತ್ರೆ ಕೊಡ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. ಆದರೆ ಈ ಮಾತ್ರೆ ನಿಧಾನವಾಗಿ ತನ್ನ ಕೆಲಸನ ಶುರು ಮಾಡುತ್ತೆ. ಬೇಗ ಮನುಗೌಡ್ರು ಹುಷಾರಾಗ್ತಾರೆ. ಮಾತ್ರೆನ ಡೈಲಿ ಬೆಳಿಗ್ಗೆ ರಾತ್ರಿ ಕೊಡು, ಮರಿಬೇಡ. ಸರಿ ಕಣದ್ಕೆ. ನೀನು ಇಲ್ಲದೆ ಹೋಗಿದ್ದಿದ್ರೆ ನನ್ನ ಕೈಯಾರನೇ ನನ್ನ ದೊರೆಗೆ ಮಾತ್ರೆ ಕೊಡ್ತಾನೆ ಹೋಯ್ತಿದ್ದೆ. ಇಷ್ಟು ದಿನ ನಾನೇ ಕೊಟ್ಟಿವ್ನಿ. ಪಾಪ ಅವ್ರು ನೋವು ನನ್ನಂತವ ಹೇಳ್ಕೊಳ್ಳೋರು. ಆದರೆ ನಾನೇ ಆ ಮಾತ್ರೆ ಸರಿ ಮಾಡ್ತದೆ ಅಂತ ಸುಮ್ಕೆ ಇದ್ದೆ. ನೀನು ಹೇಳಿದ್ಮೇಕೆ ನನಗೆ ಗೊತ್ತಾಗಿದ್ದು. ಹೋಗ್ಲಿ ಬಿಡು ರಾಣಿ, ಇನ್ಮೇಲಾದರೂ ಹುಷಾರಾಗಿರಬೇಕು. ನೀನೇನೋ ಯೋಚನೆ ಮಾಡಬೇಡ, ಧೈರ್ಯವಾಗಿರು. ಆಮೇಲೆ ನಿಮ್ಮ ಅಮ್ಮನ ಬಗ್ಗೆ ಅದಕ್ಕೆ ಆ ವಿಶ್ವಾಗಿ ನಂತವ ಏನು ಮಾತಾಡಬೇಡ. ಖಂಡಿತವಾಗ್ಲೂ ನಾನು ಮಾತಾಡಲ್ಲ ರಾಣಿ. ಅಥವಾ ನೀನು ಒಪ್ಕೋ, ನಿನ್ನ ತಾಯಿ ಜೊತೆ ಹೋಗಿ ಮಾತಾಡು ಅಂತಲೂ ನಿನ್ನ ಹತ್ರ ನಾನು ಫೋರ್ಸ್ ಮಾಡಲ್ಲ. ಆದರೆ ಸತ್ಯ ಮರೆಯಲ್ಲಿದ್ದಾಗ ಸುಳ್ಳು ಅನ್ನೋದು ತಾಂಡವಾಡ್ತಿರತ್ತೆ. ಆದರೆ ಸೂರ್ಯನ ಬೆಳಕು ಸತ್ಯದ ಮೇಲೆ ಬಿದ್ದೇ ಬೀಳತ್ತಲ್ವಾ? ಆಗ ಸುಳ್ಳೇನು ಅಂತ ನೀನೇ ನೋಡ್ತೀಯ. ಸತ್ಯ ಗೊತ್ತಾಗತ್ತೆ. ನೀನಿನ ತಾಯಿನ ಅಮ್ಮ ಅಂತ ಒಪ್ಕೊಳ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಲ್ಲಿವರೆಗೂ ನಾನೇನು ಮಾತಾಡಲ್ಲಪ್ಪ. ನೀ ಹುಷಾರಾಗಿ ಹೋಗಪ್ಪ. ಅದಕ್ಕೆ ನನ್ನ ಮಾತಿಂದ ನಿನಗೆ ಸಾನೇ ಬೇಜಾರಾಗಿರ್ಬೋದು. ಆದರೆ ನನಗೆ ನನ್ನ ಅಣ್ಣನೇ ಮುಖ್ಯ. ಆ ನೋವನ್ನ ನಾನು ಹತ್ತಿರದಿಂದ ಕಂಡಿವ್ನಿ. ಆ ದಿನಗಳು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇವತ್ತು ನನ್ನ ಕಲ್ಲಾಗಿ ನನ್ನ ಹೆತ್ತ ತಾಯಿನೇ ದೂರ ಮಾಡಿವ್ನಿ. ಸರಿ ಅದಕ್ಕೆ ನಾನೇನು ಬರ್ತೀನಿ. ಯೋಚನೆ ಮಾಡಬೇಡ, ಎಲ್ಲ ಸರಿಯಾಗತ್ತೆ. ಮಾತ್ರೆ ಕೊಟ್ಟು ಕಳಿಸ್ತೀನಿ ಬಾ. ನಮ್ಮ ಮನೆ ದೀಪ